ಬಾಟ್ಸ್ ಎಲ್ಲ ಶೇಕ್ ಆಗೋಗ್ಬಿಡುತ್ತೆ. ಮಾಡಿದೆ 12 to 1, 1 to 2, 2 to 3, 3 ಆಟ ಸರ್. ದೌತ್ಗಳಾಯಿತು, ಭಯ ಇರಲ್ಲ, ಮನುಷ್ಯರದೇ ಭಯ ಸ್ವಲ್ಪ. ಹಾಯ್ ಗಾಯ್ಸ್, ವೆಲ್ಕಮ್ ನನ್ನ ಮತ್ತೊಂದು ಹೊಸ ವೀಡಿಯೋಗೆ. ಗಾಯ್ಸ್ ತುಂಬ ದಿನದ ನಂತರ ಮತ್ತೊಂದು ಹೊಸ ವೀಡಿಯೋ ಮಾಡ್ತಿದ್ದೀನಿ ಗಾಯ್ಸ್. ಕಂಟಿನ್ಯೂ ಆಗಿ ವೀಡಿಯೋ ಮಾಡೋಕ್ಕಂತೂ ಆಗಲ್ಲ, ಕೆಲಸ ಇರುತ್ತೆ, ಟೈಮ್ ಸಿಕ್ಕಾಗೆಲ್ಲ ವೀಡಿಯೋ ಮಾಡ್ತಾ ಇರ್ತೀನಿ. ಇವತ್ತು ಸಂಡೇ ಗಾಯ್ಸ್, ಸಂಡೇ ಆಗಿರೋದ್ರಿಂದ ಇವತ್ತು ಝೊಮ್ಯಾಟೊ ಫುಡ್ ಡೆಲಿವರಿ ಮಾಡೋಣ ಅಂತ ಹೊರಟಿದ್ದೆ ಗಾಯ್ಸ್. ಹಾಗೆ ಹೇಗೆಲ್ಲ ಫುಡ್ ಡೆಲಿವರಿ ಮಾಡಿದೆ, ಹೇಗೆ ಗಿಗ್ಸ್ನೆಲ್ಲ ಬುಕ್ ಮಾಡಿಕೊಂಡೆ, ಹೇಗೆ ಏರಿಯಾನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಝೊಮ್ಯಾಟೊ ಡೆಲಿವರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಹಾಗೆ ಈಗ ನಾನು ಟೈಮ್ ಬಂದುಬಿಟ್ಟು 12 PM ಆಗಿದೆ. ಇವಾಗಿಂದ ಎಷ್ಟಾಗುತ್ತೋ ಅಷ್ಟು, ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಝೊಮ್ಯಾಟೊ ಮಾಡ್ತೀನಿ. ಹಾಗೆ ಎಂಡ್ ಆಫ್ ದ ಟೈಮು ನಾನು ಯಾವಾಗ ಸ್ಟಾಪ್ ಮಾಡ್ತೀನಿ ಅಲ್ಲಿವರೆಗೂ ಎಷ್ಟು ಅಮೌಂಟ್ ಅರ್ನ್ ಆಯ್ತಂತ ಅದನ್ನು ತೋರಿಸ್ತೀನಿ. ಬನ್ನಿ ಗಾಯ್ಸ್, ಹೋಗೋಣ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಗೈಸ್ ನೋಡ್ಬೋದು, ಇಲ್ಲಿ ನನ್ನ ಹತ್ರ ಇನ್ನೊಂದು ಫೋನ್ ಇದೆ, ಇದರಲ್ಲೇ ಝೊಮ್ಯಾಟೊ ಫುಡ್ ಡೆಲಿವರಿ ಆ್ಯಪ್ನ ಇನ್ಸ್ಟಾಲ್ ಮಾಡಿದ್ದೀನಿ. ಈಗ ಹೊಸ್ದಾಗಿ ಇನ್ಸ್ಟಾಲ್ ಮಾಡಿದ್ದೀನಿ, ನೋಡೋಣ. ಫುಡ್ ಡೆಲಿವರಿ ಆ್ಯಪ್ ಜೊತೆಗೆ ಇಲ್ಲಿ ಗಿಗ್ಸ್ ಅಂತ ಇರುತ್ತೆ, ಗಿಗ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು ಎಲ್ಲಿಂದ ಎಲ್ಲಿವರೆಗೂ ಅಂತ ಹೇಳ್ಬಿಟ್ಟು. ಇವತ್ತು ಡೇಟು 21 ನೋಡ್ತಾ ಇರ್ಬೋದು. ಬುಕ್ಕಿಂಗ್ ಓಪನ್ ಅಂತ ಇದೆ, 21 ಸಂಡೇ ಬುಕ್ಕಿಂಗ್ ಓಪನ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ 12 to 2 PM ಇದೆ. ಮುಂಚೆದೆಲ್ಲ 11 to ಹೋಗಿದೆ. ಇವಾಗ 12 to 2 PM, 2 to 3 PM ಇದೆಲ್ಲ ಸೆಲೆಕ್ಟ್ ಮಾಡೋಣ. ಇಲ್ಲಿ ನೋಡ್ತಿರ್ಬೋದು ಪರ್ ಅವರು ಇಷ್ಟು ಅರ್ನ್ ಮಾಡ್ಬೋದು ಅಂತ ಅಪ್ರಾಕ್ಸಿಮೇಟ್ ಕೊಟ್ಟಿರ್ತಾರೆ ಇವರು. 225 ರುಪೀಸು, 150 to 225 ರುಪೀಸು, 140 to 215 ರುಪೀಸು ಪರ್ ಅವರ್ ಅಂತ ಕೊಟ್ಟಿರ್ತಾರೆ. ಈಗ 2 gigs 12 PM to 2 PM, 2 PM to 3 PM ಬುಕ್ ಮಾಡಿದ್ದೀನಿ. ಬುಕ್ ಮಾಡ್ಕೊತೀನಿ. ಇವಾಗ 2 gigs 2 ಟೈಮು ಸೆಲೆಕ್ಟ್ ಆಯಿತು ಗಾಯ್ಸ್. ಇವಾಗ ಸೆಲೆಕ್ಟ್ ಆಯಿತು. ನೆಕ್ಸ್ಟು ಮುಗೀತು ಇವಾಗ. ಓಕೆ, ಗಾಟ್ ಇಟ್ ಕೊಡೋದು, ಬುಕ್ಡು ಓಪನ್ನು ಈ ಥರ ಇರುತ್ತೆ. ಮತ್ತು 3 to 4 PM, 4 to 5 PM ಈ ಥರ ಎಲ್ಲ ಬುಕ್ ಮಾಡ್ಕೋಬೋದು. ಆಲ್ ಅಂತ ಇರುತ್ತೆ. ಇದರಲ್ಲಿ ಯಾವುದಾದ್ರು ಎಷ್ಟೆಷ್ಟು ಟೈಮಿಗೆ ಅಂತ ನೋಡ್ಕೋಬೋದು. ಹಂಗೆ ಬಿಟ್ಟರೆ ನಾವು ಬುಕ್ಕಿಂಗ್ ಮಾಡ್ಕೊಂಡಿರ್ತೀವಲ್ಲ, ನಾನು ಹೊಸ್ದಾಗಿ ಗಾಯ್ಸ್ ಆನ್ಲೈನು ಹೋಗಕ್ಕೆ ಟ್ರೈ ಮಾಡ್ತೀನಿ. ಯು ಕ್ಯಾನ್ ಗೋ ಆನ್ಲೈನ್ ಓನ್ಲಿ 15 minutes ಬಿಫೋರ್ ಯುವರ್ ನೆಕ್ಸ್ಟ್ ಬುಕ್ಕಿಂಗ್ ಗಿಗ್. ಅದೇ ಗಾಯ್ಸ್, ನಾವು ಅದನ್ನು ಬುಕ್ ಮಾಡ್ಕೊಂಡಿರ್ತೀವಲ್ಲ ಆ ಟೈಮಿಂಗ್ಸು, ನಾವು 15 minutes ಮುಂಚೆ ಆನ್ಲೈನಿಗೆ ಹೋಗಬೇಕು. ಇವಾಗ 11:34 AM ಆಗಿದೆ, 11:34 ಆಗಿದೆ. ಅದರಿಂದ ನಾನು ಇನ್ನೂ ವೆಯ್ಟ್ ಮಾಡಬೇಕು. ಇನ್ನೊಂದು 12 ಗಂಟೆ ಬುಕ್ ಮಾಡಿದ್ದೀನಲ್ಲ, ಇನ್ನೊಂದು 20 ನಿಮಿಷ ವೆಯ್ಟ್ ಮಾಡಬೇಕು. 20 ನಿಮಿಷ ವೆಯ್ಟ್ ಮಾಡಿ ಆನ್ಲೈನಿಗೆ ಹೋಗಬೇಕು, ಹೋಗಿ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಮುಂಚೆ ಆ್ಯಪೆಲ್ಲ ಅನ್ಲೋಡ್ ಮಾಡ್ಕೊಂಡಿದ್ವಿ. ಆ ಗಿಗ್ಸ್ ಬುಕ್ ಆದಮೇಲೆ ಜಸ್ಟ್ ನಾವು ಆನ್ಲೈನ್ಗೆ ಹೋಗಿ ಟ್ರೈ ಮಾಡಿದ್ರೆ ಇಲ್ಲಿ ಬಂದುಬಿಡುತ್ತೆ ಗಾಯ್ಸ್, ಎಷ್ಟು ಗಂಟೆ ಯಾವಾಗ ಹೋಗ್ಬೇಕು, ನೀನು 15 minutes ಮುಂಚೆ ಹೋಗ್ಬೇಕಂತ ಅಷ್ಟೇ ತೋರಿಸುತ್ತೆ ಗಿಗ್ಸ್. ಇದು ನಂದು ಸ್ಕೂಟಿ ಬಂದುಬಿಟ್ಟು ಜುಪಿಟರು. ನೋಡೋಣ ಎಷ್ಟು ಅರ್ನ್ ಆಗುತ್ತೆ. ಪೆಟ್ರೋಲ್ ಖರ್ಚೆಲ್ಲ ತೆಗೆದುಬಿಟ್ಟು ಜುಪಿಟರ್ದು ಗೊತ್ತು, ಅದು ಕೊಡೋದು 40 ಮೈಲೇಜ್ ಕೊಡುತ್ತೆ, ಪರ್ ಲೀಟ್ರ್ 40 ಕೊಡುತ್ತೆ. ನೋಡೋದು ಗೈಸ್, ಅದೆಲ್ಲ ತೆಗೆದುಬಿಟ್ಟು, ಅದೆಲ್ಲ ಖರ್ಚು ತೆಗೆದುಬಿಟ್ಟು ನಾನು 2 gigsಗೆ ಬುಕ್ ಮಾಡಿರೋದು. 12 to 2 to 3 PM, 12 to 2 to 3 PM 2 gigs ಬುಕ್ ಮಾಡಿದ್ದೀನಿ. ಅದಾದಮೇಲೆ ಮತ್ತೆ ಗಿಗ್ಸ್ ಬುಕ್ ಮಾಡ್ಬೇಕನ್ಸಿದ್ರೆ ಮಾಡ್ತೀನಿ ಗಾಯ್ಸ್. ನೋಡ್ಬೇಕು, ನಾನು ಇದೆಲ್ಲ ಜಾಸ್ತಿ ಮಾಡಿಲ್ಲ, ನೋಡೋದು ಅಲ್ಲಿ ಹೋಗಿ ಹೆಂಗಿರುತ್ತೆ ಏನಂತ ನೋಡಿಬಿಟ್ಟು. ಫಸ್ಟ್ ನಾನು ಇವಾಗ ಈ ಫೋನ್ಗೊಂದು, ನನ್ನ ಹತ್ರ ಯಾವುದೇ ಬ್ಯಾಗ್ ಇಲ್ಲ, ಫುಡ್ ಕ್ಯಾರಿ ಮಾಡೋಕ್ಕೆ ಅವರೇ ಹೇಳಿದರು ಯಾವುದಾದ್ರೂ ಒಂದು ಬ್ಯಾಗ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದೊಂದು ಬ್ಯಾಗ್ ತೊಗೊಂಡಿದ್ದೆ. ನಾವು ಹೋಟ್ಲಿಂದ ಎತ್ಕೊತೀವಲ್ಲ ಆ ಫುಡ್ಡಿಗೆ ಅಂತ ಈ ಚಿಕ್ಕ ಬ್ಯಾಗು. ಇದರಲ್ಲಿ ಒಂದು ಪವರ್ ಬ್ಯಾಂಕು, ಒಂದು ಚಾರ್ಜಿಂಗ್ ಕೇಬಲ್ ಇಟ್ಕೊಂಡಿದ್ದೀನಿ ಅಷ್ಟೇ. ಅಷ್ಟು ಬಿಟ್ಟರೆ ಒಂದು ವಾಟರ್ ಬಾಟ್ಲ್ ಒಂದು ಎತ್ಕೊಳ್ಳೋದು ಗಾಯ್ಸ್, ಹೋಗೋದು. ಬನ್ನಿ ಗಾಯ್ಸ್, ನೋಡೋಣ ಎಷ್ಟು ಅರ್ನ್ ಆಗುತ್ತೆ ಏನಂತ ಎಲ್ಲ ತೋರಿಸ್ತೀನಿ. ಮೊನ್ನೆಯಿಂದ ಸ್ಟಾಪ್ ಮಾಡಿರೋದು, ಗಾಡಿನೇ ಸ್ಟಾರ್ಟ್ ಮಾಡಿಲ್ಲ. ಅದಕ್ಕೆ ಏನಕ್ಕೆ ಬೇಕು ಗೈಸ್, ಕಿಕ್ ಒದ್ದೆ ಸ್ಟಾರ್ಟ್ ಮಾಡಬೇಕು, ಇಲ್ಲ ಅಂದರೆ ಬ್ಯಾಟ್ರಿ ವೀಕ್ ಆಗೋ ಚಾನ್ಸಸ್ ಇರುತ್ತೆ ಸೆಲ್ಫ್ ಹೊಡೆದ್ಬಿಟ್ರೆ. ಗೈಸ್ ಇವಾಗ 11:55 ಆಯಿತು. ಆನ್ಲೈನಿಗೆ ಹೋಗೋಣ, ಓಪನ್ ಮಾಡೋಣ ಝೊಮ್ಯಾಟೊ ಡೆಲಿವರಿ ಆ್ಯಪ್ನ. ಆಫ್ಲೈನ್ ಅಂತ ಇದೆ ಗೈಸ್, ಆನ್ಲೈನ್ಗೆ ಹೋಗೋಣ. ಡಾಟಾ ಆನ್ ಇದೆ.
ಇವಾಗ ಅದೇ ಆಟೋ ಲೊಕೇಶನ್ ಸರ್ಚ್ ಮಾಡ್ಕೊತಿದ್ದೆ. ಸರ್ಚ್ ಮಾಡಿಕೊಂಡು ಯಾವುದಿದೆ ಅಲ್ಲಿ ಕೊಡುತ್ತೆ ಗೈಸ್. ಯಾವುದಾದ್ರೂ ಆರ್ಡ್ರ್ ಸಿಕ್ಕರೆ ಈಗ ನನಗೆ ಒಂದು ಬೀಪ್ ಸೌಂಡ್ ಬರುತ್ತಾ, ಸೌಂಡ್ ಮೂಲಕ ಸೆಲೆಕ್ಟ್ ಮಾಡ್ಕೊಂಡು ಹೋಗೋದು. ಇದುವರೆಗೂ ಗೈಸ್ ಯಾವುದು ಬಂದಿಲ್ಲ, ಇನ್ನೂ ವೆಯ್ಟ್ ಮಾಡಬೇಕು. ಇವಾಗ ಆನ್ಲೈನ್ಗೆ ಹೋಗಿದ್ದೀನಲ್ಲ ಇದರಲ್ಲಿ ಏನಂದರೆ ಗೈಸ್, ರೆಗ್ಯುಲರ್ ಯಾರು ಮಾಡ್ತಾ ಇರ್ತಾರೋ ಅವ್ರಿಗೆ ತುಂಬ ಯೂಸು. ರೆಗ್ಯುಲರು ಇದರಲ್ಲಿ ವರ್ಕ್ ಮಾಡೋರಿಗೆ ಕಂಟಿನ್ಯೂ ಆರ್ಡ್ರ್ ಬರುತ್ತಂತೆ. ಎಂದೋ ಒಂದಿನ ವರ್ಕ್ ಮಾಡೋರಿಗೆ ಅಷ್ಟೊಂದು ಆರ್ಡ್ರ್ ಬರಲ್ಲ ಅಂತ ಹೇಳ್ಬಿಟ್ಟು ನಂಗೆ ಪರಿಚಯ ಇರೋರು ಹೇಳ್ತಾಯಿದ್ರು. ಅದಕ್ಕೆ ನೋಡೋಣ ತಡ್ರಿ ಗೈಸ್, ವೆಯ್ಟ್ ಮಾಡೋಣ, ನೋಡೋಣ ಎಷ್ಟು ಅವರ್ಸ್ ಬರ್ತವೆ, ಏನು ರೀಚ್ ಆಗುತ್ತಿಲ್ಲ ಅಂತ ಹೇಳ್ಬಿಟ್ಟು. ಗೈಸ್ ನೋಡ್ಬೋದು, ಇವಾಗ ನನಗೆ ಫಸ್ಟ್ ಆರ್ಡ್ರ್ ಬಂತು, ನೋಡ್ತಾ ಇರ್ಬೋದು, ಈ ಥರ ತೋರಿಸ್ತಾ ಇದೆ. ಪಿಕಪ್ ಮಾಡ್ತೀನಿ ಗೈಸ್. ಇವಾಗ ಫಸ್ಟ್ ಆರ್ಡ್ರನ್ನ ಪಿಕಪ್ ಮಾಡಿದೆ. ಪಿಕಪ್ ಮಾಡಿದ್ಮೇಲೆ ಇದು ತೋರಿಸ್ತಾ ಇದೆ RNR ಬಿರಿಯಾನಿ ಅಂತ ರೀಚ್ ಪಿಕಪ್ ಅಂತ ತೋರಿಸ್ತಾ ಇದೆ. ಮ್ಯಾಪ್ಗೆ ಹೋಗ್ಬೇಕು ಇವಾಗ. ಸರಿಯಾಗಿ ಕಾಣಿಸ್ತಾ ಇಲ್ಲ ಅನ್ಕೊತೀನಿ ಗೈಸ್, ಏನಕ್ಕಂದರೆ ಬಿಸಿಲಿದೆ, ತುಂಬ ಬಿಸಿಲಿರೋದ್ರಿಂದ ಕಾಣಿಸ್ತಾ ಇಲ್ಲ. ಇವಾಗ ಲೊಕೇಶನ್ ಮ್ಯಾಪ್ ಓಪನ್ ಆಗ್ತಿದೆ. ಫೈಂಡಿಂಗ್ ಬೆಸ್ಟ್ ರೂಟ್ ಸ್ಟಾಪ್ಸ್ ಅಂತ ತೋರಿಸ್ಬಿಟ್ಟು ಗೈಸ್ ಇವಾಗ ಮ್ಯಾಪ್ ಓಪನ್ ಆಯಿತು. RNR ಬಿರಿಯಾನಿ ಅಂತ ಇದೆ, ಇಲ್ಲಿ ಹೋಗ್ಬೇಕು. ಲೊಕೇಶನ್ ಆನ್ ಮಾಡ್ಕೊಂಡು ಹೋಗ್ತಾ ಇರೋದೆ ಗೈಸ್. ಅಲ್ಲಿ ಹೋಗ್ಬಿಟ್ಟು ಅದನ್ನು ಪಿಕಪ್ ಮಾಡಿಕೊಂಡು ಡೆಲಿವರಿ ಮಾಡಬೇಕು. ಫಸ್ಟ್ ಪಿಕಪ್ ಲೊಕೇಶನ್ಗೆ ಹೋಗಿ ಆ ಆರ್ಡ್ರನ್ನ ಪಿಕಪ್ ಮಾಡ್ಕೋಬೇಕು. ಬನ್ನಿ ಗೈಸ್ ಹೋಗೋಣ ಇವಾಗ. ಗೈಸ್ ಇಲ್ಲಿ ನೋಡ್ಬೋದು ನಂದನ ಪ್ಯಾಲೇಸ್ ಅಂತ, ಈ ಹೋಟ್ಲಲ್ಲೇ RNR ಬಿರಿಯಾನಿ ಸೆಂಟ್ರ್ ಅಂತ. ನಾನು ನಂದನ ಪ್ಯಾಲೇಸು RNR ಬಿರಿಯಾನಿ ಸೆಂಟ್ರ್ ಬೇರೆ ಇರ್ಬೋದು ಅಂದ್ಕೊಂಡು ಹೇಳಿ ಬೇರೆ ಕಡೆ ಹೋಗಿ ಕೇಳಿದೆ. ಅಲ್ಲಿಂದನಾ? ಓಕೆ. ಗಾಯ್ಸ್ ಇಲ್ಲಿದೆ ಸ್ವಿಗ್ಗಿ ಝೊಮ್ಯಾಟೋಗಂತಲೇ ಸಪ್ರೇಟು ಒಂದು ಏರಿಯಾ ಮಾಡಿದ್ದಾರೆ ಅನ್ಸುತ್ತೆ ಇವರು. ಇಲ್ಲಿ ಬಂದು ಇಲ್ಲಿಂದ ತೊಗೊಂಡು ಹೋಗ್ಬೇಕು ಅನ್ಸುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಝೊಮ್ಯಾಟೊ ಮತ್ತು ಸ್ವಿಗ್ಗಿ ಅವರು. ರೀಚ್ಡ್ ಪಿಕಪ್ ಅಂತ ಕೊಡಬೇಕು ಗಾಯ್ಸ್ ಇಲ್ಲಿ ಲೊಕೇಶನ್ ಬಂದಮೇಲೆ. ಆರ್ಡ್ರ್ ಪಿಕ್ಡ್ ಫಸ್ಟ್ ಆರ್ಡ್ರ್ ನಂಬರ್ ಬಂದಿದೆ, ಅದಕ್ಕೆ ಕೊಡಬೇಕು. ಮೋಸ್ಟ್ಲಿ ಇಲ್ಲೆಲ್ಲ ಕುಡಿಯೋಕ್ಕೆ ನೀರೆಲ್ಲ ಇಟ್ಬಿಟ್ಟಿದ್ದಾರೆ ಅನ್ಸುತ್ತೆ. ಎಲ್ಲೂ ಇಡಲ್ಲ ಅಲ್ಲಣ್ಣ ಈ ಥರ ಕುಡಿಯೋಕ್ಕೆ ನೀರೆಲ್ಲ ಇರುತ್ತಾ? ಇಲ್ಲಿ ಆರ್ಡ್ರ್ ನಂಬರ್ ಕೊಟ್ಬಿಟ್ಟು ವೆಯ್ಟ್ ಮಾಡಬೇಕು ಗಾಯ್ಸ್. ಆರ್ಡ್ರ್ ನಂಬರ್ ಇಲ್ಲಿ ಬಂದಿದೆ ನೋಡಿ, ಇದೆ. ಈ ಆರ್ಡ್ರ್ ನಂಬರ್ ಕೊಟ್ಬಿಟ್ಟು ವೆಯ್ಟ್ ಮಾಡಬೇಕು ಅವ್ರು ಕೊಡೋವರೆಗೂ. ಮ್ಯಾಮ್ 0576 0576 ಗಾಯ್ಸ್ ಅಷ್ಟೊಂದು ಆರ್ಡ್ರ್ ಇಟ್ಟಿದ್ದಾರಲ್ಲಿ ವೆಯ್ಟಿಂಗ್ ಲಿಸ್ಟಲ್ಲಿ. ಅವು ಯಾರು ಬಂದು ಎತ್ಕೊಂಡು ಹೋಗೋವರೆಗೂ 0576 0576 ಓಕೆ ಥ್ಯಾಂಕ್ಸ್ ಗೈಸ್. ನೋಡ್ತಾ ಇರ್ಬೋದು ಈ ಲಾಸ್ಟ್ 4 ಡಿಜಿಟ್ಸು 0576. ಹಾಗೆ ಇದರಲ್ಲಿ ಕೂಡ ಲಾಸ್ಟಲ್ಲಿ ಮೆನ್ಷನ್ ಮಾಡಿರ್ತಾನೆ 0576 ಅಂತ ಹೇಳ್ಬಿಟ್ಟು ನಾವು ಪಿಕ್ ಮಾಡಿರೋ ಆರ್ಡ್ರಲ್ಲಿ. ಇವಾಗ ಆರ್ಡ್ರ್ ಪಿಕ್ಡ್ ಅಂತ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಮ್ಯಾಪ್ ತೋರಿಸುತ್ತೆ ಅನ್ಸುತ್ತೆ. RNR ಬಿರಿಯಾನಿ ರೇಟಿಂಗ್ಸ್ ಕೊಡೋಣ. ರೀಚ್ಡ್ ಡ್ರಾಪು. ಇವಾಗ ಫಸ್ಟು ರೀಚ್ಡ್ ಡ್ರಾಪ್ ಅಂತ ಕೊಡೋದು ಬೇಡ, ಮ್ಯಾಪ್ಗೆ ಹೋಗೋಣ. ಮ್ಯಾಪಲ್ಲಿ ಹೋಗ್ಬಿಟ್ಟು ಫಸ್ಟು ಲೊಕೇಶನ್ಗೆ ಹೋಗಬೇಕು. ಆಮೇಲೆ ಅಲ್ಲಿ ರೀಚ್ಡ್ ಡ್ರಾಪ್ ಅಂತ ಕೊಟ್ಟರೆ ಅವರು ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ತೋರಿಸುತ್ತಾ? ಎಲ್ಲಿ ಗಾಯ್ಸ್ ಊರು ಹೊರಗಿಂದ ತೋರಿಸ್ತಾ ಇದೆ ಎಲ್ಲೋ. ನಾನು ಈ ಕಡೆ ಬರಬಾರ್ದು ಅಂದ್ಕಡೆ ಮತ್ತೆ ಈ ಕಡೆ ತೊಗೊಂಬಂದುಬಿಟ್ಟಿದ್ದಾರೆ ಇವರು. ಅಪ್ಪ 7 ಕಿಲೋಮೀಟ್ರ್ ಗಾಯ್ಸ್. ಎಲ್ಲಿ ಗುರು ಇದು? ಲಿಂಗಾಪುರ ಯಾವುದೋ ಹೊರಗಡೆ ತಗೊಂಡೋಗಿ ಹಾಕಿದ್ರೆ ಗಾಯ್ಸ್. ಬನ್ನಿ ಹೋಗೋಣ. 7 ಕಿಲೋಮೀಟ್ರ್ ಹೋಗ್ಬೇಕೀಗ ಗಾಯ್ಸ್. ಆರ್ಡ್ರ್ ಅಂತ ಎತ್ಕೊಂಡೆ ಈಗ ಹೋಗೋದು, ಬೈಕ್ ಎತ್ಕೊಂಡು ಹೋಗ್ತಾ ಇರೋದು. 7 ಕಿಲೋಮೀಟ್ರ್ ಗಾಯ್ಸ್, ಇಲ್ಲಿಂದ 7 ಕಿಲೋಮೀಟ್ರ್ ಹೋಗಬೇಕು.
ಇಲ್ಲೇ ಗಾಯ್ಸ್ ಬೈಕ್ ಪಾರ್ಕ್ ಮಾಡಿದ್ದೆ, ಇವಾಗ ಎತ್ಕೊಂಡು ಹೋಗ್ತಾ ಇರೋದು. ಫಸ್ಟು ಹೆಲ್ಮೆಟ್ ಹಾಕೊಂಬಿಡೋಣ. ಬಂತು ನೋಡಿ ಗಾಯ್ಸ್ ರೋಡು, ಬೆಂಕಿ ರೋಡು. ಬೈಕಲ್ಲಿರೋ ಪಾರ್ಟ್ಸ್ ಎಲ್ಲ ಶೇಕ್ ಆಗೋಗ್ಬಿಡುತ್ತೆ. ಮೊನ್ನೆ ತಾನೇ ಸರ್ವಿಸ್ ಮಾಡಿಸಿದ್ದು, 2000 ಕಿಲೋಮೀಟ್ರಿಗೆ ಸರ್ವಿಸ್ ಬಿಡೋ ರಿಟರ್ನ್ ಅಂತ ಹೇಳ್ತಾರೆ. ಈ ಥರ ರೋಡಲ್ಲಿ ಝೊಮ್ಯಾಟೊ ಹಿಂಗೆಲ್ಲ ಹೊಡೆದ್ಬಿಟ್ರೆ 1000 ಕಿಲೋಮೀಟ್ರಿಗೆ ಮತ್ತೆ ಗಾಡಿ ತಗೊಂಡೋಗಿ ಸರ್ವಿಸ್ ಮಾಡಬೇಕಿದೆ. ನಾನು ಆಫೀಸರ್ಸ್ ಇರೋ ಜಾಗ ಅನಿಸುತ್ತೆ ಗೈಸ್. ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲ ಮನೆಯೂ ಸೇಮ್ ಇದೆ ಗೈಸ್. ಇದು ಮೋಸ್ಟ್ಲಿ ಗೋರ್ಮೆಂಟ್ ಆಫೀಸರ್ಸ್ ಮನೆಗಳು ಇರ್ಬೋದು. ಇದು ಗೋರ್ಮೆಂಟಿಂದ ಪ್ರೊವೈಡ್ ಮಾಡಿರೋದು ಇರ್ಬೇಕು ಅನ್ಸುತ್ತೆ. ಎಲ್ಲ ಡಿಸೈನು, ಸಿಂಟ್ಯಾಕ್ಸು, ಕಲರ್ ಅಷ್ಟೇ. ಅದೊಂದು ಕಲರ್ ಇದೊಂದು ಕಲರ್ ಮನೆಗಳು ಮಾಡಿದ್ದಾರೆ ಅಷ್ಟೇ. ನೋಡೋಕೆ ಸೇಮ್ ಡಿಸೈನ್ ಎಲ್ಲ. ಏನೋ ಒಂಥರ ಮನೇಲಿದ್ದು ಟೈಮ್ ಸುಮ್ಮನೆ ಸ್ಪೆಂಡ್ ಮಾಡೋದಕ್ಕಿಂತ ಈ ಥರ ಮಾಡ್ಕೊಂಡು ತಿರುಗಾಡೋದು ಬೆಸ್ಟ್. ಸಂಗಿದೆ ರೋಡು. ಇಲ್ಲಿಂದ ಮತ್ತೆ ನನಗೆಲ್ಲ ಆರ್ಡ್ರ್ ಕೊಡ್ತಾರೋ ಗೊತ್ತಿಲ್ಲ. ಎಷ್ಟು ದೂರ ಬಂದಿದ್ದೀನಿ ಅಂದರೆ ಸಿಟಿಯಿಂದ ಅನಿಸ್ತಾ ಇದೆ. ತುಂಬ ದೂರ ಬಂದಿರೋ ಥರ ಫೀಲ್ ಆಗ್ತಾ ಇದೆ. ಹಳ್ಳಿ ಗಾಯ್ಸ್, ಇಲ್ಲಿ ಹೊರಗಡೆ ಬಂದಿದ್ದೀನಿ. ಹಳ್ಳಿ ಗೋರ್ಲಿಂಗನಹಳ್ಳಿನೋ ಏನೋ ಬಂದಿತ್ತು ಅವಾಗ ಲೊಕೇಶನಲ್ಲಿ. ಲಿಂಗಾಪುರ. ಹಲೋ ಸರ್, ಎಲ್ಲಿದ್ದೀರಾ? ಹಾಂ ಮೇಡಮ್, ಇದೆ ಇದು ಅಂಗನವಾಡಿ ಸ್ಕೂಲ್ ಇದೆಯಲ್ಲ ಅದ್ರ ಮುಂದೆ ಇದ್ದೆ. ಅಂಗನವಾಡಿ ಸ್ಕೂಲ್ ಮುಂದೆ, ಅದು ಇಟ್ಟೆ ಹತ್ರನಾ? ಹಾಂ, ಏರನ್ ಟ್ಯಾಂಕ್ ಇದೆಯಲ್ಲ, ನೀರು ಟ್ಯಾಂಕ್ ಇದೆಯಲ್ಲ ಇಲ್ಲೊಂದು. ಅದಕ್ಕಿಂತ ಸ್ವಲ್ಪ ಮುಂದೆ ಬನ್ನಿ. ಇಲ್ಲಿ ಇಟ್ಟಿಗೆ ಕಾಣಿಸುತ್ತಲ್ವಾ? ಇಟ್ಟಿಗೆ ಕಾಣಿಸುತ್ತಾ ಮ್ಯಾಮ್? ಒಂದು ಸೆಕೆಂಡ್ ಮ್ಯಾಮ್, ಬಂದೆ. ಗಾಯ್ಸ್, ಇವ್ರದ್ದು ಕಲೆಕ್ಟ್ ಕ್ಯಾಶ್ ಅಂತ ಬರ್ತಿದೆ. 504 ರುಪೀಸು. ಇವಾಗ ಫುಡ್ ಕೊಟ್ಬಿಟ್ಟು ಕ್ಯಾಶ್ ಕಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಥ್ಯಾಂಕ್ಸ್. ಗಾಯ್ಸ್, ಇದು ಯಾವುದೋ ಇಲ್ಲಿ ಹೊರಗಡೆ ಲೊಕೇಶನ್ ತಂದು ಹಾಕ್ಬಿಟ್ಟಿದೆ. ಇವಾಗ ಇಲ್ಲಿಂದ ನೆಕ್ಸ್ಟ್ ಆರ್ಡ್ರ್ ಎಲ್ಲಿ ಬೀಳುತ್ತೆ ಅಂತಲೇ ನೋಡಬೇಕು. $82.35 ಪ್ಲಸ್ 35 ರೂಪಾಯಿ ಅಂತ ತೋರಿಸಿದೆ. ಗಾಯ್ಸ್, ಮತ್ತೊಂದು ಆರ್ಡ್ರ್ ಬಂತು, ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಎಲ್ಲಿಗುರು ಇದು ಮ್ಯಾಪು? ಇದು ಮತ್ತೆ ತುಂಬ ದೂರ ಏನಾದರೂ ಇದೆಯೇನೋ. ಎಲ್ಲ ತೋರಿಸ್ತಿದೆ ಗೈಸ್. 2.9 ಕಿಲೋಮೀಟ್ರ್ ಪಿಕಪ್ ಲೊಕೇಶನ್ನು. ನೋಡೋಣ ಬನ್ನಿ ಗಾಯ್ಸ್. ಎಲ್ಲ ಸೈಲೆಂಟ್ ಏರಿಯಾಗಿ ತೊಗೊಂಬಂದು ಬಿಟ್ಟಿದ್ರೆ ಇಲ್ಲಿಂದನೇ ಪಿಕಪ್ ಡ್ರಾಪ್ ಮಾಡ್ಕೊತ ಹೋಗೋದು. ಬಿಸಿಲಿದೆ ಗಾಯ್ಸ್, ಅಷ್ಟೊಂದು ಸ್ಕ್ರೀನ್ ಕಾಣಿಸ್ತಾ ಇಲ್ಲ ಬಿಸಿಲು ಇರೋದ್ರಿಂದ. ಗಾಯ್ಸ್, ಇದು ಸೆಕೆಂಡ್ ಆರ್ಡ್ರು. ಇದನ್ನು ಎತ್ಕೊಂಡು ಹೋಗಿ ಕೊಟ್ಟು ಬರಬೇಕು. ಬ್ಯಾಗಲ್ಲಿ ಎತ್ತಿ ಇಟ್ಕೊಳ್ಳೋಣ. ಗಾಯ್ಸ್, ನೋಡ್ತಾ ಇರ್ಬೋದು, ಆವಾಗಲೇ 3 ಅವರ್ಸ್ ಮಾಡಿದೆ. 12 to 1, 1 to 2, 2 to 3, 307 ರುಪೀಸ್ ಆಗಿದೆ. ಹಾಗೆ ಜಸ್ಟ್ ಇವತ್ತು ನಾನು ಊಟ ಮಾಡಿಬಿಟ್ಟು ಮತ್ತೆ ಗಿಗ್ಸ್ ಬುಕ್ ಮಾಡಿದ್ದೀನಿ ಗಾಯ್ಸ್. ನೋಡ್ತಾ ಇರ್ಬೋದು, 4 to 5, 5 to 6, 6 to 7, 7 to 8, 8 to 10 ಗಾಯ್ಸ್. ಇಷ್ಟು ಗಿಗ್ಸ್ ಬುಕ್ ಮಾಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಅಪ್ರಾಕ್ಸಿಮೇಟು 740 to 1150 ರುಪೀಸ್ ಅರ್ನ್ ಮಾಡ್ಬೋದು ಅಂತ ತೋರಿಸ್ತಾ ಇದೆ. ನೋಡೋಣ, ಅಷ್ಟರೊಳಗೆ ಅರ್ನ್ ಮಾಡ್ಬೋದು ಅಂತ ತೋರಿಸ್ತಾ ಇದೆ. ಮಳೆ ಬೇರೆ ಬರೋಂಗಿದೆ ಗಾಯ್ಸ್. ಎಷ್ಟಾಗುತ್ತೆ ಅಷ್ಟು ಇವತ್ತು 10 o'clockವರೆಗೂ ಮಾಡಿಬಿಟ್ಟು ಎಷ್ಟು ಅರ್ನ್ ಮಾಡಿದೆ, ಎಷ್ಟು ಪೆಟ್ರೋಲ್ ಖರ್ಚು ಆಯಿತು. ನನ್ನ ಬೈಕು ಗಾಯ್ಸ್ ಜುಪಿಟರು. ಇದು
ಪರ್ ಲೀಟ್ರ್ 40 ಕಿಲೋಮೀಟ್ರ್ ಕೊಡುತ್ತೆ, ಅಷ್ಟೇ ಮೈಲೇಜ್ ಕೊಡೋದಿದು. ಈ ಮೈಲೇಜ್ಗೆ ಎಷ್ಟು ಅರ್ನ್ ಮಾಡಿದೆ, ಎಷ್ಟೋಯ್ತು, ಫ್ಯೂಯಲ್ ಖರ್ಚು ಎಷ್ಟೋಯ್ತು, ಊಟದ್ದು ಎಷ್ಟೋಯ್ತು ಎಲ್ಲನೂ ಫುಲ್ಲು ಡೀಟೇಲಾಗಿ ಹೇಳ್ತೀನಿ ಗೈಸ್. ಬೈ ಝೊಮ್ಯಾಟೊ ಸರ್ 6242. ಆಗಿದೆಯಾ ಒಂದು ಸೆಕೆಂಡ್. 7:20 ಆಗಿದೆ ಗಾಯ್ಸ್ ಟೈಮ್. ಈಗ ನೋಡ್ತಿರ್ಬೋದು ಇಲ್ಲಿ ಚೌಮನ್ ಅಂತ ಬಂದಿದ್ದೆ, ಫುಲ್ಲು ಒಂಥರ ಫುಡ್ದು ಗಾಯ್ಸ್, ಬರ್ರ ಫುಡ್ಡೇ ಇಲ್ಲೆಲ್ಲ. ಥ್ಯಾಂಕ್ಸ್ ಬಾ. ಸಖತ್ತಾಗಿದೆ ಗೈಸ್, ಬರ್ರ ಫುಡ್ ಸೆಂಟ್ರಲ್ಲಿ ಫುಡ್ ನೋಡ್ತಿರ್ಬೋದು. ಈ ಥರ ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತದೆ. ಸರ್ ಆಯ್ತಾ ಸರ್? ಇಲ್ಲ ಗೈಸ್, ಇದು ಎಲೆಕ್ಟ್ರಾನ್ ಸಿಟಿ ಫೇಸ್ 1 ನೀಲಾದ್ರಿ ಹತ್ರ ಇರೋದು. ಸಖತ್ತಾಗಿ ಇಲ್ಲಿ ಫುಡ್ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಫುಡ್ಡಿಗೆ ಅಂತಲೇ ಸ್ಪೆಷಲ್ ಜಾಗ ಮಾಡಿದ್ರು ಅನಿಸುತ್ತೆ. ಎಲ್ಲ ಫುಡ್ ಐಟಮ್ಸ್ ಇಲ್ಲಿ ಇಟ್ಟಿದ್ದೆಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲಿ ಒಂದು ಝೊಮ್ಯಾಟೊ ಆರ್ಡ್ರ್ ಬಂದಿತ್ತು, ಎತ್ಕೊಂಡೆ, ಈಗ ಹೋಗ್ತಾ ಇರೋದೆ ಗೈಸ್. ನೋಡ್ತಾ ಇರ್ಬೋದು ಫುಲ್ ಟ್ರಾಫಿಕ್ ಇದೆ. ಗೈಸ್ ನೋಡ್ಬೋದು ಇಲ್ಲಿ ಯಾವುದೋ ಒಂದು ಹೊಸ ಲೊಕೇಶನಿಗೆ ಬಂದಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 8:15 PM ಆಗಿದೆ ಗೈಸ್. ಇಲ್ಲಂತರೂ ಇಲ್ಲಿ ಬಂದಿರೋದಕ್ಕೆ ಫುಲ್ಲು ಸಿಟಿಯಿಂದ ಹೊರಗೆ ಬಂದಿದ್ದೀನಿ. ಇಲ್ಲಿಂದ ಯಾವುದೇ ಆರ್ಡ್ರ್ ಸಿಗ್ತಾ ಇಲ್ಲ. ನೋಡಬೇಕು, ನೆಕ್ಸ್ಟ್ ಆರ್ಡ್ರ್ ಸಿಗೋವರೆಗೂ ಇಲ್ಲೇ ವೆಯ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ಐಝೋನ್ ಅಂತ ತೋರಿಸ್ತಾ ಇದೆ, ಏನು ಐಝೋನೋ ಏನೋ ಇಲ್ಲಿ ಸಿಗುತ್ತೆ ಇಲ್ಲ ಆರ್ಡ್ರ್ ಗೊತ್ತಿಲ್ಲ. ಸಿಗೋವರೆಗೂ ಅಂತೂ ಇಲ್ಲೇ ವೆಯ್ಟ್ ಮಾಡಬೇಕು ಗೈಸ್. ಸಿಕ್ಕ ಮೇಲೇ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಕ್ರಿಕೆಟ್ ದೊನ್ನೆ ಗೈಸ್, ತಂಪ ಗಾಳಿ ಬರ್ತಾ ಇದೆ. ಬಟ್ ಏನಂದರೆ ಈ ಥರದ ಲೊಕೇಶನ್ನಲ್ಲಿ ಬರೋಕ್ಕೆ ಒಬ್ಬೊಬ್ಬರು ಓಡಾಡೋಕ್ಕೆ ಸ್ವಲ್ಪ ಭಯ. ಯಾಕಂದರೆ ಭಯ ಅಂದ್ರೆ ಬೇರೆ ಪ್ರಾಣಿಗಳು ಆಯಿತು, ದೆವ್ವಗಳು ಭಯ ಇರಲ್ಲ. ಮನುಷ್ಯರದೇ ಭಯ ಸ್ವಲ್ಪ. ಬಂದು ಫೋನ್ ಗೀನ್ ಕಸ್ಕೊಳ್ಳೋದು ಆ ಥರ ಮಾಡಾಕ್ಬಿಡ್ತಾರೆ ಈ ಥರದ ಲೊಕೇಶನ್ ಎಲ್ಲ ಬಂದಾಗ. ಯಾಕಂದರೆ ಯಾರೂ ಇರಲ್ಲ. ಇಲ್ಲಿ ಬಂದು ಚಾಕು ಗಿಕ್ಕು ಏನಾದರೂ ತೋರಿಸಿ ಏನಿದೆ ಕೊಡು ಅಂತಂದರೆ ಎಲ್ಲನೂ ಕೊಡಬೇಕಾಗುತ್ತೆ. ಬೇರೆ ಆಪ್ಷನ್ ಇರೋದೇ ಇಲ್ಲ. ಕೈಯಲ್ಲಿಟ್ಟು ಹೋಗ್ಬೇಕಾಗುತ್ತೆ ಅಷ್ಟೇ. ಗಾಯ್ಸ್, ಇವಾಗ 10:30 ಆಯಿತು. ಲಾಸ್ಟ್ ಆರ್ಡ್ರ್ ಒಂದು ಕೊಟ್ಟು ಬಂದೆ. ಇದೇ ಸಿಕ್ಕಾಬಟ್ಟೆ ಲೇಟಾಗಿದ್ದು. ಹೋಗ್ತಾ ಇದ್ದೀನಿ ಗಾಯ್ಸ್. ಯಾರನ್ನೋ ಅಲ್ಲೊಬ್ಬ ಅಂಕಲ್ ಹಾಕ್ಕೊಂಡು ಹೊಡಿತಾ ಇದ್ದ ಪಾಪ ಹಿಂದಿ ಹುಡುಗರನ್ನ, ಬೇರೆ ಸ್ಟೇಟ್ ಹುಡುಗರನ್ನ. ಯಾರೋ ಒಬ್ಬ ಅಂಕಲ್ಲು ಪಾಪ ಬೇರೆ ಸ್ಟೇಟ್ ಹುಡುಗರನ್ನ ಹಾಕ್ಕೊಂಡು ಹೊಡಿತಾ ಇದ್ದ. ಮೋಸ್ಟ್ಲಿ ಅವ್ರು ರೂಮ್ ಶಿಫ್ಟ್ ಮಾಡ್ತಾಯಿದ್ರು ಅನ್ಸುತ್ತಾ. ಅವ್ನು ಬೇಡ ಅನ್ನಂಗೆ ಆಗ್ತಿದ್ದ. ಏನೇ ಇರಲಿ ಗಾಯ್ಸ್, ಬೇರೆ ಸ್ಟೇಟ್ ಅವ್ರು ಬಂದು ಇಲ್ಲಿ ಕೆಲಸ ಮಾಡ್ತಿರ್ತಾರಂದರೆ ರೆಸ್ಪೆಕ್ಟ್ ಕೊಡಬೇಕು. ಏನೇ ಇರಲಿ. ಇನ್ನೊಂದು ಇಲ್ಲಿ ಎಷ್ಟೋ ಜನ ರೆಂಟೆಡ್ ಓನರ್ಸ್ಗಳು, ಕೆಲವೊಂದಿಷ್ಟು ಜನ, ನಾನು ಹೇಳ್ತೀನಿ ಕೆಲವೊಂದಿಷ್ಟು ಜನ ಮಾತ್ರ ತುಂಬ ರೂಡಾಗಿ ಬಿಹೇವ್ ಮಾಡ್ತಾಯಿರ್ತಾರೆ. ಅದರಲ್ಲಿ ನಮ್ಮ ಸ್ಟೇಟ್ನವರಲ್ಲ ಅಂತ ಗೊತ್ತಾಗ್ಬಿಟ್ರೆ ಪ್ರತಿಯೊಂದಕ್ಕೂ ರೂಡಾಗಿ ಬಿಹೇವ್ ಮಾಡ್ತಾಯಿರ್ತಾರೆ. ಗದರಿಸೋದು, ಕೈ ಮಾಡೋದು ಅವ್ರ ಮೇಲೆ.
ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಆದಷ್ಟು ಆ ಥರ ಎಲ್ಲ ಮಾಡಬೇಡಿ. ಪಾಪ ಅವರು ಮನೇಲಿ ತುಂಬ ಕಷ್ಟ ಇರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಇಲ್ಲಿ ದುಡಿಯೋಕ್ಕಂತ ಬಂದಿರ್ತಾರೆ. ಯಾರಾಗಲಿ ಗಾಯ್ಸ್, ಒಂದಿಷ್ಟು ಹೊಟ್ಟೆಗೆ ಬಟ್ಟೆಗೆ. ಗಾಯ್ಸ್, ಇವಾಗ ಟೈಮ್ ಬಂದುಬಿಟ್ಟು 11:43 PM ಆಗಿದೆ ಗಾಯ್ಸ್. ಇನ್ನೇನು ಮಲ್ಕೋಬೇಕು. ಈಗ ತಾನೇ ಊಟ ಮಾಡಿ ಬಂದೆ ಗಾಯ್ಸ್. ನಾನು ಮನೆ ಬರೋದಕ್ಕೆ 10:45 PM ಆಗಿತ್ತು. ನಾನು ಗಿಗ್ಸ್ನ ಬುಕ್ ಮಾಡಿದ್ದು ಮಧ್ಯಾಹ್ನ 12 ಗಂಟೆಯಿಂದ ನೈಟು 10ವರೆಗೂ ಬುಕ್ ಮಾಡಿದ್ದೆ ಗೈಸ್. ಮಧ್ಯಾಹ್ನ ಊಟ ಗಿಟ ಎಲ್ಲ ಮಾಡ್ಕೊಂಡು ಕಂಟಿನ್ಯೂ ಝೊಮ್ಯಾಟೊ ಆ್ಯಪಲ್ಲಿ ಡೆಲಿವರಿ ಮಾಡಿದೆ ಗೈಸ್. ಡೆಲಿವರಿ ಮಾಡಿ ಟೋಟಲ್ ನಾನು ಎಷ್ಟು ಅರ್ನ್ ಮಾಡಿದೆ ಅಂದರೆ 1370 ರೂಪಾಯಿ ಅರ್ನ್ ಆಯಿತು ಗೈಸ್. ಇನ್ನು ಮೇಲೆ ಚಿಲ್ಲರೆ ಇದೆ, ಅದು 64 ರೂಪಾಯಿ ಚಿಲ್ಲರೆ ಇದೆ, ಅದು ಬೇಡ. 370 ರೂಪಾಯಿ ಪೆಟ್ರೋಲು ಊಟ ಅಂತ ಬಿಟ್ಟರು 1000 ರೂಪಾಯಿ ಟೋಟಲ್ ನಾನು ಇವತ್ತು ಉಳಿಸ್ದಂಗೆ ಗೈಸ್. ಹೆಂಗಂದರೆ ನಾನು 2 ಸರಿ ಪೆಟ್ರೋಲ್ ಹಾಕ್ಸಿದೆ. ಒಂದು ಸರಿ 179 ರೂಪಾಯ್ದು ಹಾಕ್ಸಿದೆ, ಒಂದು ಸರಿ 220 ರೂಪಾಯ್ದು ಹಾಕ್ಸಿದೆ. ಇನ್ನು ನನ್ನ ಬೈಕಲ್ಲಿ ಇನ್ನೂ 1 ಲೀಟ್ರ್ ಮೇಲೆ ಪೆಟ್ರೋಲ್ ಇದೆ. ನಮ್ಮದು ಅದೇ ಜುಪಿಟರ್ ಬೈಕು, ಅದು 40 ಮೈಲೇಜ್ ಕೊಡುತ್ತೆ, 40-45 ಕೊಡುತ್ತೆ. ಇನ್ನೂ 1 ಲೀಟ್ರ್ ಮೇಲೆ ಪೆಟ್ರೋಲ್ ಇದೆ. ಟೋಟಲ್ 370 ರೂಪಾಯಿ ತೆಗೆದ್ರು ಇನ್ನೂ 1000 ರೂಪಾಯಿ ನನ್ನ ಪಾಕೆಟ್ಗೆ ಉಳ್ದಂಗೆ ಗೈಸ್. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಮತ್ತೆ ಮುಂದಿನ ಒಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಗುಡ್ ನೈಟ್, ಟೇಕ್ ಕೇರ್, ಬಾಯ್ ಗೈಸ್.